ನಮಸ್ತೆ. ಪರಮ ಪಾವನವಾದಂಥ ತುಳುನಾಡಿನ ಈ ಪುಣ್ಯಭೂಮಿಯಲ್ಲಿ ನೆಲೆ ನಿಂತಹ ದೈವಗಳು ತಮ್ಮ ಕಾರ್ಣಿಕವನ್ನು ಅವಾಗವಾಗ ತೋರಿಸಿಕೊಂಡು ತಮ್ಮ ಭಕ್ತರಿಗೆ ಹರಸುತ್ತಾ ಬಂದಿದ್ದಾರೆ. 13 ನಾಗರ ಹಾವುಗಳ ಸರಣಿ ಮರಣದಿಂದ ಗೋಚರವಾದಂಥ ಬಂಟ್ವಾಳ ತಾಲೂಕಿನ ಪೆರ್ನೆ ಗ್ರಾಮದ ಕೊರತಿಕಟ್ಟೆಯ ಮಾಡತ್ತಾರಿನ ಶ್ರೀ ಸಪರಿವಾರ ಶ್ರೀ ವ್ಯಾಘ್ರಚಾಮುಂಡಿ ದೈವಸ್ಥಾನದ ಕಿರು ಪರಿಚಯವನ್ನು ಈಗ ಮಾಡ್ತಾ ಬರೋಣ. ಇಲ್ಲಿಯ ಜೀರ್ಣೋದ್ಧಾರ ಕೆಲಸಗಳು ಯಾವ ರೀತಿ ನಡೀತಾ ಇದೆ ಎಂಬುದನ್ನು ನೋಡ್ತಾ ಬರೋಣ. ಪ್ರಾರಂಭದಲ್ಲಿ ಇಲ್ಲಿ ಸ್ವರ್ಣ ಪ್ರಶ್ನೆ ನಡೆದ ನಂತರ, ಪ್ರಶ್ನಾ ಕಾರ್ಯಕ್ರಮಗಳೆಲ್ಲ ನಡೆದ ನಂತರ ಆಮೇಲೆ ಇಲ್ಲಿ ದೈವಗಳ ಸಾನ್ನಿಧ್ಯ ಇದೆ ಎಂಬುದನ್ನು ತೋರಿಸಿಕೊಟ್ಟಿತ್ತು. ಸಪರಿವಾರ ಶ್ರೀ ವ್ಯಾಘ್ರಚಾಮುಂಡಿ ದೈವ ಅಂದರೆ ವ್ಯಾಘ್ರಚಾಮುಂಡಿ, ಉಳ್ಳಾಕಲು, ಕೊರತ್ತಿ, ಆಮೇಲೆ ಕ್ಷೇತ್ರಪಾಲನಾಗಿ ಗುಳಿಗೆ ದೈವ ಇದೆ ಎಂಬುದು ಪ್ರಶ್ನೆಯಲ್ಲಿ ಕಂಡುಬಂದಂಥ ವಿಚಾರ. ಆ ರೀತಿಯಲ್ಲಿ ಜೀರ್ಣೋದ್ಧಾರದ ಕೆಲಸಗಳನ್ನು ಪ್ರಾರಂಭ ಮಾಡಿ ದೈವಗಳ ಸಾನ್ನಿಧ್ಯಗಳಲ್ಲಿ ಬಾಲಾಲಯ ಪ್ರತಿಷ್ಠೆ ಮಾಡಿ ಇಲ್ಲಿಯ ನೆಲವನ್ನು ಸಮತಟ್ಟು, ಇಲ್ಲಿ ಫುಲ್ಲು ಕಾಡಾಗಿತ್ತು, ಕಾಡನ್ನು ಪೂರ ಕ್ಲೀನ್ ಮಾಡಿ ನೆಲವನ್ನು ಸಮತಟ್ಟು ಮಾಡುವಂಥ ಕೆಲಸ ಪ್ರಾರಂಭವಾಯಿತು. ಸುಮಾರು 60 ದಿವಸ ಮಣ್ಣಿನ ನೆಲವನ್ನು ಸಮತಟ್ಟು ಮಾಡುವಂಥ ಕೆಲಸಗಳು ಇಲ್ಲಿ ನಡೆದಿವೆ. ಆಮೇಲೆ ಇಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ನಡೆದು ಮುಂದಿನ ಜೀರ್ಣೋದ್ಧಾರ ಕೆಲಸಗಳಿಗೆ ಪ್ರಾರಂಭಿಸಲಾಯಿತು. ಈಗ ಸದ್ಯ ಈಗ ಗೋಡೆಯ 3 ಗುಡಿಗಳ ಗೋಡೆಯ ಎಲ್ಲ ಕೆಲಸಗಳು ಮುಗಿದಿವೆ. ಈಗ ನಡೀತಿರುವಂಥ ಇನ್ನು ಮುಂದಿನ ಕೆಲಸ ಬಾಕಿ ಇರುವುದೇನು ಅಂತ ಹೇಳಿದರೆ, ಮರದ ಕೆತ್ತನೆ ಕೆಲಸಗಳು ಬಾಕಿ ಇವೆ. ಮರದ ಕೆತ್ತನೆ ಕೆಲಸಗಳು ಧೀಮಹಿ ಶಿಲ್ಪಕಲಾ ಕೇಂದ್ರ ಬಾರ್ಕೂರು, ಇಲ್ಲಿ ಮರದ ಕೆತ್ತನೆ ಕೆಲಸಗಳು ನಡೀತಾ ಇವೆ. ಆಮೇಲೆ ಇಲ್ಲಿ ಹತ್ತಿರ ಇರುವಂಥ ಭಂಡಾರದ ಮನೆ ಅತ್ತೆಜಾಲ, ಈ ದೈವಸ್ಥಾನದ ಭಂಡಾರದ ಮನೆ ಅಂತ ಅತ್ತೆಜಾಲ ಎಂಬಲ್ಲಿ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಇಲ್ಲಿಯ ದೈವಗಳ ಮಗಮೂರ್ತಿಗಳು, ಕಡತಲೆಗಳು, ದೀಪ ಮತ್ತು ಗಂಟಾಮಣಿ ಎಲ್ಲವೂ ಕೂಡ ಮಣ್ಣಿನಡಿಯಲ್ಲಿ ಉತ್ಖನನ ಮಾಡುವಾಗ ಇಲ್ಲಿ ಹತ್ತಿರ ಇರುವಂಥ ಅತ್ತೆಜಾಲು ಎಂಬ ಜಾಗದಲ್ಲಿ ಭಂಡಾರದ ಮನೆ ಆಗಿರುವಂಥ ಅತ್ತೆಜಾಲು ಎಂಬ ಜಾಗದಲ್ಲಿ ಎಲ್ಲ ಪೂರ್ತಿಯಾಗಿ ಸಿಕ್ಕಿರುತ್ತದೆ. ಎಲ್ಲ ಭಕ್ತಾದಿಗಳು TV ಮತ್ತು ಸಾಮಾಜಿಕ ಜಾಲತಾಣಗಳೆಲ್ಲ ಮಾಧ್ಯಮಗಳ ಮೂಲಕ ಎಲ್ಲರೂ ನೋಡಿರುತ್ತಾರೆ. ಅಲ್ಲಿಯ ಜೀರ್ಣೋದ್ಧಾರ ಕೆಲಸಗಳಲ್ಲಿ ಭಂಡಾರದ ಮನೆಯ ಕೆಲಸ ಶೇಕಡ 80 ಪೂರ್ತಿಯಾಗಿದೆ. ಹಾಗೆ ಅಲ್ಲಿ ವಾಸದ ಮನೆ, ಅದರೊಟ್ಟಿಗೆ ಇರುವಂಥ ಒಂದು ವಾಸದ ಮನೆಯ ಕೆಲಸವೂ ಕೂಡ ಶೇಕಡ 90 ಪೂರ್ತಿಯಾಗಿದೆ. ಸಾರಣ ಕೆಲಸ ಎಲ್ಲ ಮುಗಿದಿದೆ. ಆಮೇಲೆ ಕೊನೆಯ ಫಿನಿಷಿಂಗ್ ವರ್ಕ್ ಅಂತ ಏನಿದೆ ಅದಷ್ಟು ಮಾತ್ರ ಬಾಕಿ ಇರುವಂಥದ್ದು. ಆಮೇಲೆ ಭಂಡಾರದ ಮನೆಯಲ್ಲಿ ಇದ್ದಂಥ ಒಂದು ಹಳೆ ನಾಗ ಸಾನ್ನಿಧ್ಯಕ್ಕೆ ಅದನ್ನು ನಾಗವನವನ್ನು ಜೀರ್ಣೋದ್ಧಾರ ಮಾಡಿ ನಾಗದೇವರ ಪುನರ್ ಪ್ರತಿಷ್ಠೆಯನ್ನು ಕಳೆದ ವರ್ಷ ಮಾಡಿ ಮುಗಿಸಿದ್ದೇವೆ. ಆಮೇಲೆ ಅಲ್ಲಿ ಆಗಬೇಕಾದಂಥದ್ದು ಇನ್ನು ಫ್ಲೋರಿಗೆ ಸಾರಣ ಕೆಲಸ, ಫಿನಿಷಿಂಗ್ ವರ್ಕ್ ಮಾತ್ರ ಬಾಕಿ ಇರುವಂಥದ್ದು. ಆಮೇಲೆ ಇಲ್ಲಿ ಮಾಡತ್ತಾರ ಕ್ಷೇತ್ರದಲ್ಲಿ ಕುಡಿಯುವ ನೀರಿಗೆ ಬೋರ್ವೆಲ್ನ ವ್ಯವಸ್ಥೆ, ಆಮೇಲೆ ಶೌಚಾಲಯದ ವ್ಯವಸ್ಥೆ, ದೀಪಕ್ಕೆ ಸೋಲಾರ್ ಲೈಟ್ನ ವ್ಯವಸ್ಥೆ, ಇದನ್ನೆಲ್ಲ ಪೂರ್ತಿಗೊಳಿಸಲಾಗಿದೆ. ಇನ್ನು ಬಾಕಿ ಇರುವಂಥದ್ದು ಮರದ ಕೆಲಸ, ಮರದ ಕೆತ್ತನೆ ಕೆಲಸ, ಆಮೇಲೆ ಮರದ ಮಾಡಿನ ಕೆಲಸ, ಆಮೇಲೆ ಕಾಂಪೌಂಡ್ ವಾಲ್ನ ಕೆಲಸ ಮಾತ್ರ ಇಲ್ಲಿ ಮಾಡತ್ತಾರ ಕ್ಷೇತ್ರದಲ್ಲಿ ಬಾಕಿ ಇರುವಂಥದ್ದು. ಊರ ಹಾಗೂ ಪರವೂರ ಭಕ್ತರ ಸಂಪೂರ್ಣ ಸಹಕಾರದಿಂದ ಇಷ್ಟೆಲ್ಲ ಜೀರ್ಣೋದ್ಧಾರ ಕೆಲಸಗಳು ಮಾಡತ್ತಾರ ಕ್ಷೇತ್ರದಲ್ಲಿ ನಡೆದಿದೆ. ಇನ್ನು ಮುಂದೆ ಮುಂದಿನ ಫೆಬ್ರವರಿ 21, 22, 23ನೇ ತಾರೀಕು 2023ನೇ ಇಸವಿ ಈ ದಿನಗಳಂದು ದೈವಗಳ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ಮಾಡುವುದಂತ ನಮ್ಮೆಲ್ಲರ ಸಂಕಲ್ಪವಾಗಿದೆ. ಇದಕ್ಕೆ ಊರ ಹಾಗೂ ಪರವೂರ ಸದ್ಭಕ್ತರ ಎಲ್ಲರ ಸಂಪೂರ್ಣ ಸಹಕಾರವನ್ನು ಈ ಮೂಲಕ ಬೇಡಿಕೊಳ್ಳುತ್ತಾ ಇದ್ದೀವಿ.
ನಮ್ಮ